ಮದ್ದೂರಿನಲ್ಲಿ ಏನು ಘಟನೆ ಆಗಿದೆಯಲ್ಲ, ಮಸೂದಿಯ ಮೇಲೆ ಇದ್ದು ದುಷ್ಕರ್ಮಿಗಳು ಮುಸ್ಲಿಂ ಗುಂಡಾಗಳು ಇವತ್ತು ಮಹಾಗಣಪತಿಯ ಮೇಲೆ ಕಲ್ಲು ತೂರಾಟ ಮಾಡೋದು, ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಗುಳಿಸುವಂಥ ಕಾರ್ಯಕ್ರಮ ಮತ್ತು ಪ್ಯಾಲೆಸ್ತಾನ್ ಪಾಕಿಸ್ತಾನದ ಧ್ವಜಗಳನ್ನು ಹಾರಿಸೋದು, ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವುದು, ಇದೇನು ಈದ್ ಮಿಲಾದದಲ್ಲಿ ಅವ್ರೇನು ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ. ಆದರೆ ತಪ್ಪು ಮಾಡಿದವರು ಅವರು. ಆದರೆ ಹಿಂದೂಗಳಿಗೆ ಟಾರ್ಗೆಟ್ ಏನು ಮಾಡ್ತಾಯಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಏನು ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನು ಕರೆಸಬೇಕು, ನನ್ನ ಮಾತಾಡಿಸ್ಬೇಕು ಅನ್ನೋಂಥ ಒಂದು ಉತ್ಸುಕತೆ ಏನಿದೆ ಜನರಲ್ಲಿ, ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಹೆದರೋದು ಬೇಡ, ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ, ಆದಷ್ಟು ಬೇಗನೆ ಔರಂಗಜೇಬ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೆ ಹೊರಟಿದ್ದೆ. ಸಿಟಿ ರೈಲ್ವೆ ಅವ್ರ ಮೇಲೆ ಸರ್ ಮದ್ದೂರದಲ್ಲಿ ಭಾಷಣ ಮಾಡಿದ್ರಲ್ಲ, FIR ಹಾಕಿದ್ದಾರೆ ಸರ್, ದ್ವೇಷ ಭಾಷಣ ಮಾಡಿದ್ದಾರೆ. ನೋಡಿ, ಮೊದಲು ಈ ಎಲ್ಲ ಪ್ರಕರಣಗಳನ್ನು ಏನು ಮಾಡ್ತಾ ಇದ್ದಾರೆ BJP ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ, ಇವರು ಹತಾಶೆ ಆಗಿಬಿಟ್ಟಿದ್ದಾರೆ. ಒಂದು ಕೋಮನ್ನು ಖುಷಿಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಮಾಡ್ತಾಯಿದ್ದಾರೆ, ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು 70 ಕೇಸುಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಅಂದ್ರೆ ಹಿಂದೂಗಳ ಕೂಗನ್ನು ಮುಗಿಸ್ಬೇಕು, ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ, ಇದಕ್ಕೆ ನಾವು ಯಾರೂ ಅಂಜುವುದಿಲ್ಲ, ಬಗ್ಗುವುದಿಲ್ಲ. ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನೋಂಥ ಸಂದೇಶವನ್ನು ನಾವು ಕೊಡಲಿಕ್ಕೇ ಮತ್ತು ಹೋಗ್ತಾ ಇದ್ದೀವಿ. ನಿನ್ನೆ ಪ್ರದೀಪ್ ಈಶ್ವರ್ ಅವರು ಯತ್ನಾಳ್ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ಲ, BJPಯಿಂದ ಕಿತ್ತೊಗೆದಿರೋ ಒಂದು ಫೈರ್ ಅವರು ಹಿಂದುತ್ವದ ಬಗ್ಗೆ ಆದರೆ ಬಹಿರಂಗವಾಗಿ ಬರಲಿ, ನಾ ಡಿಬೇಟಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೈಸೂರಿಂದ ಒಂದು ವಿಜಯಪುರದಿಂದ 2 ಕೋಟಿಗಳು ಬೆಂಗಳೂರಿಗೆ ಬಂದು ಮಾತಾಡ್ತವೆ. ಅದೇನು ಹೇಳ್ತೀನಲ್ರಿ, ನಾ ಮನುಷ್ಯರಿದ್ದರೆ ಅವ್ರಿಗೆ ಅಟ್ಟೆ ಪ್ರತಿಕ್ರಿಯೆ ಕೊಡ್ತೀನಿ. ಕೇವಲ ಮನುಷ್ಯರಿಗೆ, ಮನುಷ್ಯೇತರ ಯಾರೇ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸರ್, BJPಯಿಂದ ಹೊರಗಡೆ ಒಂದು ರಾಜ್ಯದಲ್ಲಿ ನಿಮ್ಮ ರಾಜ್ಯ ಪ್ರವಾಸಗಳು ಜಾಸ್ತಿ ಆಗಿದೆ, ಹಿಂದೂಪರ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾಸ್ತಿ ಆಗಿದೆ. ಇದು ಯಾವ ಸಂದೇಶ, ಯಾರಿಗೆ ಸಂದೇಶ? ನೋಡಿ, ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾ ಇದ್ದಾರೋ ಅಂಥ ಸಂದೇಶ ಹೈಕಮಾಂಡಿಗೆ ಕೊಡಬೇಕಾಗಿದೆ. ಹೈಕಮಾಂಡದವ್ರ ತಲೆಯಲ್ಲಿ ಏನಿದೆ, ಇನ್ನೂ ಪೂಜ್ಯ ತಂದೆಯ ಮಗಂದು ಭಾಳ ಜನಪ್ರಿಯ ಇದ್ದಾರೆ. ಸಮಸ್ತ ವೀರಶೈವ ಲಿಂಗಾಯತರು ಅವ್ರ ಕಡೆ ಇದ್ದಾರೆ. ಅವ್ರು ತೆಗೆದುಬಿಟ್ರೆ ಲಿಂಗಾಯತರು BJPಯಿಂದ ಓಡಿ ಹೋಗ್ಬಿಡ್ತಾರೆ. ಏನು ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರು ಮಗ ಏನು ಅಮಿತ್ ಶಾ ಅವ್ರ ಮುಂದೆ, ನಡ್ಡಾ ಅವ್ರ ಮುಂದೆ ತಂದೇನು ಡೋಸ್ ಕೊಟ್ಟಿದ್ದಾರೆ, ಅದನ್ನು ಬಟಾಬೈಲು ಮಾಡಲಿಕ್ಕೆ ನಾನು ಪ್ರವಾಸ ಮಾಡ್ತಾಯಿದ್ದೀನಿ. ಅವ್ರ ಹಿಂದೆ ಯಾರೂ ಇಲ್ಲ, ಈಗ ಲಿಂಗಾಯತರು ಇಲ್ಲ, ವೀರಶೈವರಿಲ್ಲ, ಹಿಂದೂಗಳಿಲ್ಲ, BJP ನಿಷ್ಠಾವಂತ ಕಾರ್ಯಕರ್ತರಿಲ್ಲ, BJP ಯಾವ ಹಿರಿಯ ನಾಯಕರು ಅವ್ರ ಹಿಂದೆ ಇಲ್ಲ. ಇದು ಭಾಳ ಸ್ಪಷ್ಟ. ನಿಮ್ಗೆ ಗುರ್ತೈತಲ್ರಿ, ನೀವು ನೋಡ್ರಲ್ಲ, ಒಂದು 2-3 ಪೋಕ್ಸೋ ಪ್ರಕರಣ ಆಗ್ಯಾವ, ಅವ್ರೊಳಗೆ ಒಬ್ಬರು ಅದಾರ. ನೋಡು, ಈಗ ಬತ್ತ ಕಾಲದು, ಈಗೇನು ನಮ್ಮ ಇವ್ರು ಕೇಳ್ತಾರಲ್ಲ, ಈಗ ಗುರ್ತಾಗ್ಲಕ್ಕತ್ತೈತೆ ಹೈಕಮಾಂಡಿಗೆ. ನೋಡಿರಿ, ಮೊನ್ನೆ RCB ಚರ್ಚೆ ಆಯಿತು ವಿಧಾನಸಭೆ. ನೀವೆಲ್ಲ ಮಾಧ್ಯಮದವ್ರ ನೀವೆಲ್ಲ ನೋಡಿರ್ಬೋದು. RCB ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜ್ಯ ತಂದೆಯವ್ರ ಮಗ ಒಳಗೆ ವಿಧಾನಸಭೆದಾಗ ಕೊಂಡಿರಲಿಲ್ಲ. ಯಾಕೆ ಕೊಂಡಿರಲಿಲ್ಲ? ಇಂಥ ಒಂದು ದೊಡ್ಡ ಘಟನೆ, ಸುಮಾರು 12 ಜನರ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು, ಸರ್ಕಾರವನ್ನು ತರಾಟೆ ತೊಗೋಬೇಕಾಗಿತ್ತು. ಅಶೋಕ್ ಮಾತಾಡಿದ್ರು. ಅವ್ರು ಯಾವುದೋ ಕರಿ ಬಸವ, ಬಿಳಿ ಬಸವ, ಏನೇನೋ ಸಂಬಂಧ ಇಲ್ಲಾರ, ಸೂತ್ರ ಇಲ್ಲಾರ್ದು ಎಲ್ಲ ಸುತ್ತಿ ಬೆಳೆಸಿ ಇದೆಲ್ಲ ತಪ್ಪು ಅಧಿಕಾರಿಗಳದು. CM ತಪ್ಪಿಲ್ಲ, DCM ಅಂತರೂ ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ. ಮೂರನೇದು ನನಗೆ ಗೊತ್ತಿಲ್ಲ, ನಾನು ನೋಡಿ ಕ್ರಮವನ್ನು ತೆಗೆದುಕೊತೀನಿ ಅನ್ನೋಂಥ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾರ್ಗೆಟೇ ಮಾಡಲಿಲ್ಲ. ಅಂದಾಗ ಇದು ಅಡ್ಜಸ್ಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಕರ್ನಾಟಕದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಎಲ್ಲಿ ಹೋದರೂ ಇನ್ನು ಮೇಲೆ ಜನ ನಿಮ್ಮನ್ನ ಒಪ್ತಾ ಇಲ್ಲ. ನೀವು ಮಾತಾಡುವಾಗ ಯತ್ನಾಳ್ ಅಂತ ಕೂಗ್ತಾ ಇದ್ದಾರೆ. ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ,
ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಏನು ಮಾಡ್ಕೊಂಡು ಬಿಟ್ಟಿರಲ್ಲ ಎಲ್ಲರೂ. ನೇಪಾಳದ 2ನೇ ಪಾರ್ಟ್ ಕರ್ನಾಟಕದಾಗ ಆದರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಜನ ಸಾಕಾಗಿ ಹೋಗಿದೆ. ಭ್ರಷ್ಟಾಚಾರ ಎಷ್ಟು ಮೀರಿಬಿಟ್ಟಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಭ್ರಷ್ಟಾಚಾರದ ಬೊಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು. ಈಗ ಇವರು ಅವ್ರು 40% ಎತ್ತಿದ್ರು, ಇವ್ರು 90% ಬಂದಾರೆ. ಆದರೆ ಎಲ್ಲಿಯೂ ಸಹ ನೇರವಾಗಿ ಅಟ್ಯಾಕು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಇದರಿಂದ ಜನ ಬೇಸತ್ತು ಬಿಟ್ಟಾರೆ. ಇವರೆಲ್ಲ ಹೊಂದಾಣಿಕೆ ಅದಾರೆ. ನೀವು ನೋಡ್ರಿ ಬಿ ಜೆ ಪಿ ಕರ್ನಾಟಕದ ಎಕ್ಸ್ದಾಗ ಹೋಗಿ ನೋಡ್ರಿ, ಅಲ್ಲೇನು ಅದ್ರ ಕೆಳಗೆ ಎಲ್ಲನೂ ನನ್ನ ಮಕ್ಕಳೇ ಹೊಂದಾಣಿಕೆ, ನನ್ನ ಮಕ್ಕಳ ಲೋಫರ್, ನನ್ನ ಮಕ್ಕಳೇ ಎಲ್ಲ ಸರ್ವಜ್ಞ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೈತಾರಲ್ಲ. ಸರ್, ಈಗ DKC ಅವರು RSS ಗೀತೆ ಹಾಡಿ ಗಮನ ಸೆಳೆದಿದ್ರು. ಪರಮೇಶ್ವರ್ ಅವರು ABVP ಅವರ ಕಾರ್ಯಕ್ರಮದಲ್ಲಿ ನಿನ್ನೆ ತಿಪ್ಟೂರಲ್ಲಿ ಭಾಗವಹಿಸಿದ್ದಾರೆ ಸರ್. ಟೀಕೆ ಬರ್ತಾ ಇದೆ. ABVP ನವರ ಕಾರ್ಯಕ್ರಮ ಪರಮೇಶ್ವರ್ ಅವರು ತಿಪ್ಟೂರಿನಲ್ಲಿ ಭಾಗವಹಿಸಿದ್ದಾರೆ. ಅದು ಟೀಕೆಗೆ ಗುರಿಯಾಗಿದೆ. ನೋಡ್ರಿ, ಅವರು ಒಟ್ಟೆ ಸಂಘ ಪರಿವಾರದ ಬಗ್ಗೆ ದ್ವೇಷ ಮಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಸಂಘಕ್ಕೆ ಹೋಗಿದ್ದೆ ಅಂತ DK ಶಿವಕುಮಾರ್ ಹೇಳ್ತಾರೆ. ಮತ್ತು ಪರಮೇಶ್ವರ್ ಅವ್ರದ್ದೇನು ತಪ್ಪಿಲ್ಲ. ABVPಗೆ ಹೋಗಿದ್ದೆ, ಅದೊಂದು ವಿದ್ಯಾರ್ಥಿ ಸಂಘಟನೆ ಐತಿ. ಆ ಸಂಘಟನೆ ಸಲ ಹೋಗಿದ್ದಕ್ಕೆ ಟೀಕೆ ಮಾಡ್ತಾರಂದರೆ ಹಂಗಾದ್ರೇನು ದೇಶ ವಿರೋಧಿ ಏನು ಸಂಘಟನೆಗಳು ಅದರಲ್ಲಿ ಅಟ್ಟೆ ಇವ್ರು ಭಾಗಿಯಾಗಬೇಕಾ? ಇದು ಕಾಂಗ್ರೆಸ್ ಹೇಳಬೇಕಿದು. ಯಾಕಂದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಇದು BJP ಅಂದರೆ ಹಿಂದುತ್ವ ಯಾರು ಹೇಳ್ತಾರೆ ಅವ್ರು ಯಾರೂ ಬೇಡ ಅನ್ನಂಗೆ ಆಯ್ತು. ಹಾಗಾದ್ರೆ ಚಲುವರಾಯ ಸ್ವಾಮಿಯವರು ನೀನು ಹೇಳ್ಯಾರಲ್ಲ, ಮುಸ್ಲಿಮ್ರೇ ತಪ್ಪತ್ತೇಳಿ. ಹಾಗಾದ್ರೆ ಚಲುವರಾಯ ಸ್ವಾಮಿಯವ್ರ ಮೇಲೂ ಕ್ರಮ ತಗೋತಾ ತಾಕತ್ತು, ದಮ್ಮು, ಹಿಮ್ಮತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಇದೆಯಾ? ಅದನ್ನು ಕೇಳಕ್ಕೆ ಬಯಸ್ತಾರೆ. ಕರೆಕ್ಟ್ ಹೇಳ್ಯಾರ ಅವರು ಚಲುವರಾಯ ಸ್ವಾಮಿಯವರು. ಅಂದ್ರೆ ಅವ್ರನ್ನ ಹಿಂದುತ್ವದ ಪಟ್ಟ ಕಟ್ತೀರ ಅವ್ರಿಗೆ? ಅವರೊಬ್ಬ ಕೋಮವಾದಿ ಹತ್ರ ಕಟ್ತೀರಾ? ನಿಮ್ಮ ತಾಕತ್ತಿದೆಯಾ? ಅಂದರೆ ಯಾರು ನಿಮ್ಮ ಜೋಡ ಉಳಿತಾರೆ? ಯಾರು ಉಳಿತಾರೆ? ಅಂದರೆ ಹಿಂದೂಗಳನ್ನು ಬೈಯುವುದು, ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳನ್ನು ಅಪವಿತ್ರ ಮಾಡೋದು, ಇದು ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ, ಇದು ನೇರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯ ಒಂದು ಏನು ಅವ್ರ ನಿರ್ದೇಶನ ಇದೆ ಅದ್ರ ಪ್ರಕಾರ ಇವ್ರು ನಡೀತಾ ಇದ್ದಾರೆ. ನೀವು ಹಿಂಗೆ ಕಾಂಗ್ರೆಸ್ನವರು ಹಿಂದೂಗಳನ್ನು ವಿರೋಧ ಕಟ್ಕೊಂಡು ಇವತ್ತು ಹೋದರೆ ಮುಂದಿನ ಸಲ ನಿಮ್ಗೆ 1000 ರಟ್ಟೆ ಓಟ್ ಹಾಕ್ತಾರೆ. ಮತ್ತು ಯಾರೂ ಕರ್ನಾಟಕದಲ್ಲಿ ಯಾವ ಜನಾಂಗದವರು ಕಾಂಗ್ರೆಸ್ ಓಟ್ ಹಾಕೋದಿಲ್ಲ. ಇವತ್ತು ಬ್ಯಾಲೆಟ್ ಪೇಪರ್ ಬಗ್ಗೆ ಸುಗ್ರೀವಾಜ್ಞೆ ತರೋ ಬಗ್ಗೆ ಚರ್ಚೆ ಮಾಡ್ತಾರಂತೆ ಸರ್. ತೀರ್ಮಾನನೂ ಆಗ್ಬೋದು. ಬ್ಯಾಲೆಟ್ ಪೇಪರ್ನ ಮುಂದಿನ ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲ ಕರ್ನಾಟಕದಲ್ಲಾಗುವ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಇವತ್ತು ಸುಗ್ರೀವಾಜ್ಞೆ ಬಗ್ಗೆ ತೀರ್ಮಾನ ಮಾಡ್ತಾರೆ. ನೋಡಿ, ವಿರೋಧಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಸುಪ್ರೀಂ ಕೋರ್ಟು, ಚುನಾವಣೆ ಆಯೋಗ ಭಾಳ ಸ್ಪಷ್ಟವಾಗಿ ಹೇಳಿದೆ, ಅದರಲ್ಲಿ ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗುವುದಿಲ್ಲ. ಇದು ಬ್ಯಾಲೆಟ್ ಪೇಪರ್ನಿಂದ ಏನಾಗ್ತದೆ, ಗುಂಡಾಗಳು ಪೋಲಿಂಗ್ ಬೂತ್ನಲ್ಲಿ ಹೋಗಿ ಕೂತು ಇಡೀ ಆ ಬುಕ್ ಏನಿರ್ತದೆ ಎಷ್ಟರದು ಅದು ತೊಗೊಂಡು ಇದನ್ನು ಹಾಕಿಬಿಡ್ತಾರೆ, ಸೀಲು. ರಿಗ್ಗಿಂಗ್ ಆಗ್ತದೆ. ಅದಕ್ಕೇ ಇದನ್ನು ನಮ್ಮಲ್ಲಿ ಇದು ತೊಗೊಂಡು ಬಂದಿದ್ದು. ಇದನ್ನು ಸಂಶಯಪಟ್ಟು ಇವತ್ತು ಚುನಾವಣಾ ಆಯೋಗಕ್ಕೆ, ಸುಪ್ರೀಂ ಕೋರ್ಟಿಗೆ ಏನು ಇವರು ಮಾಡ್ತಾಯಿದ್ದಾರೆ. ಇದು ಕೆಲವು ದಿವಸ ನಡೀತದೆ ಅಷ್ಟೇ. ಇನ್ನು ಮುಂದೆ ಈ ಸರ್ಕಾರ ಹೋಗೋದೇ ಮತ್ತೆ ಅದೇ ಮಷಿನ್. ನೋಡಿರಿ, ನೀವು ಪ್ರೂವ್ ಮಾಡಬೇಕು ಇದರಲ್ಲಿ ಏನೋ ಗದ್ದಲಾಗಿದೆ. ಇದು ಈ ಮಷಿನ್ದಾಗ ಹಿಂದೆ ಕೇಳ್ತಿದ್ವು ನಾವು ಸಣ್ಣವರಿದ್ದಾಗ, ನಾವು ಎಲ್ಲಿ ಓಟ್ ಹಾಕಿದ್ರು ಅದು ಕಾಂಗ್ರೆಸ್ ಹೋಗ್ತೈತೆ ಅಂತೇಳಿ. ಇಂದಿರಾ ಗಾಂಧಿ ಇದ್ದಾಗ ನಾವು ಬೇಕಾದಲ್ಲಿ ಹಾಕಲಿ ಅದು ಹೋಗಿ ಅಂಥದ್ದೇ ಪೇಪರ್ ತೆಗೆದಾರ ಅಂತ ಹೇಳ್ತಿದ್ರು. ಅಲ್ಲಿಂದ ನೋಟಿನ ಬಗ್ಗೆ ಹೇಳ್ತಿದ್ರು. ಹೊಸ ನೋಟ್ ತೆಗೆದ್ರಲ್ಲ ನರೇಂದ್ರ ಮೋದಿಯವರು, ಅದು ಬೇಕಾದಷ್ಟು ತಳಗಿಟ್ರು ಸಹಿತ ಅದು ಸ್ಕ್ಯಾನ್ ಆಗಿ ಅದು ಇಲ್ಲೇ ರೊಕ್ಕ ಇಟ್ಟಿರ್ತು ಕೊಡ್ತಾರೆ. ಎಲ್ಲಿ ಸಿಗ್ತದೆ? ಇವತ್ತೇನೋ ನಂಬರ್ ಬ್ಲ್ಯಾಕ್ ಮನಿ ಏನಾರು ಕಡಿಮೆ ಆಗಿದೆ. ಒಬ್ಬ ಚಿತ್ರದುರ್ಗ ಶಾಸಕನ ಬಳಿ 2000 ಕೋಟಿ ರೂಪಾಯಿ ಅಷ್ಟು ಹಣ ಸಿಗ್ತದೆ. ಅಂದರೆ ಅಷ್ಟು ದುಡ್ಡು ಎಲ್ಲಿದ್ದು ಬತ್ತು? ಇವರು ಎಲ್ಲ ಮನೆ ಮಠ ಇವತ್ತು ಹಾಳು ಮಾಡುವಂಥ ಕೆಲಸ ಮಾಡುವಂಥ ಕಾಂಗ್ರೆಸ್ನವರು ಈ ಬ್ಯಾಲೆಟ್ ಅನ್ನುವಂಥ ಒಂದು ನೆಪ ಅಟ್ಟೆ. ಈ ನೆಪದಿಂದ ರಿಗ್ಗಿಂಗ್ ಮಾಡಬೇಕು. ಅವ್ರಿಗೆ ಗೊತ್ತಿದೆ ನಾಳೆ ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲು ಆಗ್ತದೆ ಅಂತೇಳಿ ಬ್ಯಾಲೆಟ್ ಮಾಡಿ ಅದ್ರ ಮೂಲಕ ರಿಗ್ಗಿಂಗ್ ಮಾಡಿ. ಯಾಕಂದರೆ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ. ಯಾವ ಚುನಾವಣೆ ಅಧಿಕಾರಿ ಇರ್ತಾನೆ, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಅವರೆಲ್ಲ ಅವ್ರ ಮಾತು ಕೇಳ್ತಾರೆ, ರಿಗ್ಗಿಂಗ್ ಅಲೋ ಕೊಡ್ತಾರೆ. ಈವನ್ ಕೆಲವೊಂದು ಸಂದರ್ಭದಲ್ಲಿ ಹೆಂಗೆ ಕೌಂಟಿಂಗ್ ಆಗ್ತದಂದರೆ ಆ ಕೌಂಟಿಂಗ್ನಲ್ಲೂ ಟೋಟಲ್ ಮಾಡೋದ್ರಾಗೂ ಮೋಸ ಮಾಡ್ತಾರೆ. ಎಷ್ಟೋ ಸಲ ಮೋಸ ಆಗಿದೆ. ಆ ರೀತಿ ಒಂದು ಷಡ್ಯಂತ್ರ ಇವತ್ತು ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಒಂದು ಪ್ರಯೋಗಶಾಲೆ ಮಾಡ್ತಾ ಇದ್ದಾರೆ. ಇದನ್ನು ಸರ್, ಸಂಗಮೇಶ್ವರ್ ಅವರು ನಾನು ಮುಂದಿನ
ಜನ್ಮದಲ್ಲಿ ಮುಸ್ಲಿಂ ಮುಂದಿನ ಜನ್ಮ ಅದು ಇಸ್ಲಾಮ್ದಾಗ ಇಲ್ರಿ. ಮುಂದಿನ ಜನ್ಮ ಅನ್ನೋದಂಥದ್ದು ಹಿಂದೂಗಳಲ್ಲಿ ಸನಾತನ ಧರ್ಮದಾಗ ಮುಂದಿನ ಜನ್ಮ ಅಂತಾರೆ. ಇಸ್ಲಾಮ್ದಾಗ ಹಿಂದೂಗಳನ್ನು ಕೊಲೆ ಮಾಡಿ ಬಾ ಸೀದಾ ಜನ್ನತ್ಗೆ ಹೋಗ್ತೀವಿ. ಜನ್ನತ್ತದಲ್ಲಿ 72 ಸುಂದರಿಯರು. ಇವರೇನು ಭಯೋತ್ಪಾದಕರನ್ನ ಹೊಡೆದಿರ್ತಾರಲ್ಲ, ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನು, ಕ್ರಿಶ್ಚಿಯನ್ರನ್ನ, ಜೈನ ಧರ್ಮದವ್ರನ್ನ ಏನು ಹೊಡೆದಿರ್ತಾರಲ್ಲ ಅವ್ರಿಗೆ ಸೀದಾ ಜನ್ನತ್ ಹೋಗ್ತಾರೆ. ಜನ್ನತ್ನಲ್ಲಿ 72 ಸುಂದರ ಕನ್ಯೆಯರು. ಅವರ ಹೈಟ್ ಐಟೈತು ಗುರ್ತದನ್ರಿ, ಪುರಾಣದಾಗ ಹೇಳ್ತಾರೆ. 72 ಫೂಟ್ ಅಂದ್ರೆ 30 ಫೂಟಿನ ಸುಂದರ ಈ ಮಕ್ಕಳು 3, 4, 5, 6 ಫೂಟ್ ಇರ್ತಾರೆ. ಆ 30 ಫೂಟಿಂದ ಹಿಂಗೆ ನೋಡ್ಬೇಕೇನೋ ಸುಂದರ ಕನ್ಯೆ. ಅಲ್ಲಿಂದ ಇಂಥ ನದಿ ಹರಿತದತ್ತ. ಅಲ್ಲಿ ನೀವೇನು ಹೋಗಿ ದಾರು ಅಂಗಡಿಯಾಗ ಇದು ತೊಗೋದು ಅವಶ್ಯ ಇಲ್ಲ, ಏನು ಸ್ಕಾಚು ಅಲ್ಲಿ ಅದರಿಂದ ಒಂದು ಗಟ್ಲ ತೊಗೊಂಡು ಕುಡಿದ್ಬಿಟ್ರೆ. ಕಾಂಗ್ರೆಸ್ ನಾಯಕರ ಈ ಹೇಳಿಕೆಗೆ ಏನು ಹೇಳ್ತೀರಾ ಅಂತ, ಸಂಗಮೇಶ್ ಹೇಳಿಕೆಗೆ? ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ಸಂಗಮೇಶ್ ಅವರೇ ಆದಷ್ಟು ಬೇಗನೆ ಇಸ್ಲಾಮಕ್ಕೆ ಹೋಗಿಬಿಟ್ರಿ. ಇಸ್ಲಾಮಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಗುರ್ತಾಗ್ತದೆ. ಏನಪ್ಪ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂಗಳು ಓಟ್ ಹಾಕಿದ್ಮಾಗೆ ಇವ್ರು ಆರಿಸಿ ಬರ್ತಾರಲ್ಲ. ಇವ್ರು ಎಟ್ಟೆ ಓಟ್ ತೊಗೊಲಿ, ಹಿಂದೂಗಳು ಮೊದಲು ಹಾಕಿದ್ರಿಂದಲೇ ಬರ್ತಾರಲ್ಲ. ಯಾರು ಹಿಂದೂಗಳು ಹಾಕುವ ಅವಶ್ಯಕತೆ ಇಲ್ಲಾಂದ್ರೆ ಹೋಗ್ರಿ. ಈಗ ಏನು ಹೆಸರು ಅವ್ರದ್ದು, ಸಂಗಮೇಶ, ಸಲಾವುದ್ದೀನ್ ಖಿಲ್ಜಿ ಅಂತ ಮಾಡ್ಕೊಳ್ಳಿ, ಸಲ್ಮಾನ್ ಖಾನ್ ಅಂತ ಮಾಡ್ಕೊಳ್ಳಿ, ಶಂಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ. ಯಾವ ಮಗ ಬೇಡ ನಾನು. ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು, ಸಿದ್ದರಾಮಯ್ಯನವರು ಮುಂದಿನ ಜನ್ಮಿದ್ರೆ ನಾವು ಹೋಗ್ತೀವಿ, ಮುಂದಿನ ಜನ್ಮಿದ್ರೆ ಹೋಗ್ತೀವಿ. ಇಸ್ಲಾಂ ಅಂದರೆ ಶಾಂತಿ. ಅದರ ಸಂದೇಶ ಯಾರು? ಪ್ರವಾದಿ ಅಂದರೆ ಶಾಂತಿ ದೂತ. ನೀವು ಸಿದ್ದರಾಮಯ್ಯನವ್ರು ಅಟ್ಯಾಕ್ ಶಾಂತಿ, ನೀವು ಹೋಗಿಬಿಡ್ರಿ. ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರಂದ್ರೆ ನಾವು ಆರಾಮಿರ್ತೀವಿ. ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನು ನಾವು ಟೀಕೆ ಮಾಡೋದು ಹೇಳೋದಿಲ್ಲ. ಆದರೆ ಇಸ್ಲಾಂ ಧರ್ಮದಲ್ಲಿರುವಂಥ ಸಿದ್ಧಾಂತಗಳನ್ನು ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ. ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು, ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳನ್ನು ಕೂಡಿಸಿ ಆ ಧರ್ಮಕ್ಕೆ ಸೇರಿದ್ರೆ ಒಳ್ಳೆಯದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.